A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಉತ್ತಮ ಇಳುವರಿಗೆ ವೈಜ್ಞಾನಿಕ ಬೀಜೋಪಚಾರ ಅಗತ್ಯ. ಡಾಕ್ಟರ್ ಗಂಗರಾಜು ಎನ್. ಕೃಷಿ ಮಹಾವಿದ್ಯಾಲಯದ ಗ್ರಾಮೀಣ ಕೃಷಿ ಕಾರ್ಯಾನುಭವ RAWE ಕಾರ್ಯಕ್ರಮದ ಅಂಗವಾಗಿ ಶ್ರೀನಿವಾಸಪುರ ತಾಲೂಕಿನ ನೆಲವಂಕಿ ಹೋಬಳಿ ವ್ಯಾಪ್ತಿಯ ಕಾಶೆಟ್ಟಪಲ್ಲಿ ಗ್ರಾಮದಲ್ಲಿ ರೈತರಿಗಾಗಿ ಬೀಜೋಪಚಾರ ಹಾಗೂ ವಿವಿಧ ರಾಗಿ ತಳಿಗಳ ಪರಿಚಯ ಕುರಿತು ಜಾಗೃತಿ ಮತ್ತು ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಬೀಜ ತಂತ್ರಜ್ಞಾನ ವಿಭಾಗದ ಡಾಕ್ಟರ್ ಗಂಗರಾಜು ಎನ್ ಅವರು ಮುಖ್ಯ ಉಪನ್ಯಾಸಕರಾಗಿ ಭಾಗವಹಿಸಿ ಉತ್ತಮ ಗುಣಮಟ್ಟದ ಬೀಜವನ್ನು ವೈಜ್ಞಾನಿಕ ರೀತಿಯಲ್ಲಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದರಿಂದ ಉತ್ತಮ ಮೊಳಕೆ, ಆರೋಗ್ಯಕರ ಸಸಿ ಬೆಳವಣಿಗೆ ಹಾಗೂ ಹೆಚ್ಚಿನ ಇಳುವರಿ ಪಡೆಯಬಹುದು ಎಂದು ತಿಳಿಸಿದರು. ಬೀಜದಿಂದ ಮತ್ತು ಮಣ್ಣಿನಿಂದ ಹರಡುವ ರೋಗಗಳ ನಿಯಂತ್ರಣದಲ್ಲಿ ಬೀಜೋಪಚಾರದ ಮಹತ್ವವನ್ನು ವಿವರಿಸಿದರು. ಬಳಿಕ ವಿವಿಧ ರಾಗಿ ತಳಿಗಳಾದ GPU 101, ML 322 ತಳಿಗಳ ವೈಶಿಷ್ಟ್ಯಗಳು, ಅವುಗಳ ಬೆಳವಣಿಗೆ, ಅವಧಿ, ಇಳುವರಿ, ಸಾಮರ್ಥ್ಯ ಹಾಗೂ ಸ್ಥಳೀಯ ಪರಿಸ್ಥಿತಿಗೆ ಸೂಕ್ತ ತಳಿಗಳ ಆಯ್ಕೆ ಕುರಿತು ರೈತರಿಗೆ ಮಾಹಿತಿ ನೀಡಲಾಯಿತು. ಪ್ರತಿ ತಳಿಯ ವಿಶೇಷತೆಗಳನ್ನು ವಿವರಿಸಿ ತಮ್ಮ ಪ್ರದೇಶದ ಹವಾಮಾನ ಮತ್ತು ಮಣ್ಣಿನ ಗುಣಲಕ್ಷಣಗಳಿಗೆ ಅನುಗುಣವಾಗಿ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂತೆ ಸಲಹೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಬೀಜೋಪಚಾರದ ಪ್ರಾತ್ಯಕ್ಷಿಕೆ ನಡೆಸಿ ಔಷಧಿಗಳ ಸರಿಯಾದ ಪ್ರಮಾಣ, ಬಳಕೆಯ ವಿಧಾನ ಹಾಗೂ ಅಗತ್ಯ ಮುನ್ನೆಚ್ಚರಿಕೆಗಳ ಬಗ್ಗೆ ರೈತರಿಗೆ ತಿಳಿಸಲಾಯಿತು. ರೈತರು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಕೃಷಿ ಸಂಬಂಧಿತ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರಗಳನ್ನು ಪಡೆದುಕೊಂಡರು. ರಾವೆ ವಿದ್ಯಾರ್ಥಿಗಳು ಕಾರ್ಯಕ್ರಮದ ಆಯೋಜನೆ ಹಾಗೂ ಪ್ರಾತ್ಯಕ್ಷಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನು ಗ್ರಾಮೀಣ ರೈತರಿಗೆ ತಲುಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದರು. ರೈತರು ಮುಂದಿನ ಬಿತ್ತನೆ ಸಂದರ್ಭದಲ್ಲಿ ಗುಣಮಟ್ಟದ ಬೀಜದೊಂದಿಗೆ ಬೀಜೋಪಚಾರವನ್ನು ಕಡ್ಡಾಯವಾಗಿ ಅನುಸರಿಸಿ ತಮ್ಮ ಪ್ರದೇಶಕ್ಕೆ ಸೂಕ್ತವಾದ ರಾಗಿ ತಳಿಗಳನ್ನು ಅಳವಡಿಸಿಕೊಳ್ಳುವ ಭರವಸೆಯನ್ನ ವ್ಯಕ್ತಪಡಿಸಿದರು. ಸಮನಾಗಿ ಇರುತ್ತದೆ. ಬೀಜದಲ್ಲಿ ತೂಕ ಮತ್ತು ಗಾತ್ರ ಸಮನಾಗಿರಬೇಕು. ಕೀಟ ಮತ್ತು ರೋಗ ಮತ್ತು ಕೀಟ ಮುಕ್ತವಾಗಿರಬೇಕು. ಧಾನ್ಯದಲ್ಲಿ ರೋಗ ಮತ್ತು ಕೀಟ ಅದರಲ್ಲೂ ಮುಕ್ತವಾಗಿರಬೇಕು. ಇದರಲ್ಲಿ ಆನುವಂಶಿಕ ಶಕ್ತಿ ನೆಕ್ಸ್ಟ್ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೋಪಾಲ್. ನಾನು ಇರಬೇಕು, ಮೊಳಕೆಯ ಪ್ರಮಾಣ ಹೆಚ್ಚಿರಬೇಕು, ಮತ್ತು ಬೌದ್ಧಿಕ ಶುದ್ಧತೆ ಇರಬೇಕು. ಬೌದ್ಧಿಕ ಶುದ್ಧತೆ ಅಂದರೆ ಶ್ರಾವ ಎಳ್ಳು, ಕಸ ಕಡ್ಡಿ ಮತ್ತು ಒಡೆದಿರುವ ಬೀಜಗಳು ಇರಬಾರ್ದು. ಆನುವಂಶೀಯ ಶುದ್ಧತೆ ಇರಬೇಕು. ಉದಾಹರಣೆಗೆ ಬಿಳಿ ರಾಗಿ ಮತ್ತು ಕೆಂಪು ರಾಗಿ ಬೇರೆ ಬೇರೆ ಇರಬೇಕು, ಎರಡೂ ಮಿಕ್ಸ್ ಆಗಿರಬೇಕು. ರೋಗ ಅಥವಾ ಕೀಟದ ಸೋಂಕಿನಿಂದ ಹೊರತಾಗಿರಬೇಕು. ಬೀಜಗಳು ರೋಗದಿಂದ ಮುಕ್ತವಾಗಿರಬೇಕು ಮತ್ತು ಕೀಟದಿಂದ. ಯೋಗ್ಯ ಮಟ್ಟದ ತೇವಾಂಶ ಇರಬೇಕು. ಬೀಜ ಬಲ, ಬೀಜದ ಗಾತ್ರ ಮತ್ತು ತೂಕ ಸಮಾನವಾಗಿರಬೇಕು. ಬೀಜದ ಗಾತ್ರ ಮತ್ತು ತೂಕ ಅದು ನೋಡಬೇಕು. ಬೀಜದ ಬಣ್ಣ, ಹೊಳಪು ಹಾಗೂ ಕಾಂತಿ, ಕಳೆ ಹಾಗೂ ಇತರ ತಳಿಗಳ ಬೀಜದಿಂದ ಮುಕ್ತವಾಗಿರಬೇಕು. ಇತರ ತಳಿಗಳೆಂದರೆ ಕೆಂಪು ರಾಗಿ ಮತ್ತು ಬಿಳಿ ರಾಗಿ. ಅದನಂತರಾಗಿ ಬೀಜವನ್ನು ಖರೀದಿಸುವ ಸಮಯದಲ್ಲಿ ಗಮನದಲ್ಲಿಡಬೇಕಾದ ಅಂಶಗಳಿವೆ. ಬೀಜದ ಚೀಲದ ಮೇಲೆ ಬೆಳೆಯ ಹೆಸರು ಮತ್ತು ತಳಿಯ ಹೆಸರು ಬಂದಿರುತ್ತದೆ. ವಾಯ್ದೆ ದಿನಾಂಕ ಅಂದರೆ ಎಕ್ಸ್ಪೈರ್ ಡೇಟ್ ಅದನ್ನು ನೋಡಬೇಕು. ಬೀಜದ ಗುಣಗಳು ಅಂದರೆ ಬೌದ್ಧಿಕ ಶುದ್ಧತೆ, ಆನುವಂಶೀಯ ಶುದ್ಧತೆ, ಕಳೆ ಬೀಜಗಳ ಪ್ರಮಾಣ, ಬೇರೆ ಬೆಳೆಯ ಬೀಜಗಳ ಪ್ರಮಾಣ ಚೀಲದ ಮೇಲೆ ಗುರುತಿಸಿರುತ್ತಾರೆ. ಬೀಜದ ಗುಣಮಟ್ಟದ ಪ್ರಮಾಣೀಕರಿಸಿದ ರೀತಿಯಲ್ಲಿ ಇರಬೇಕು. ಸೀಡ್ ಸರ್ಟಿಫಿಕೇಶನ್ ಯಾವ ಬೇಸ್ ಮೇಲೆ ಮಾಡ್ತಾರೆ? ಕ್ವಾಲಿಟಿ ಸ್ಟ್ಯಾಂಡರ್ಡ್. ಉದಾಹರಣೆಗೆ ಭತ್ತದ ಮೊಳಕೆಯ ಪ್ರಮಾಣ ಅಂದರೆ 80% ಇರಬೇಕು, ಅದ್ರ ಸೀಡ್ ಸರ್ಟಿಫಿಕೇಶನ್ ಮಾಡ್ತಾರೆ. ಬೀಜವು ಗರಿಷ್ಠ ಮೊಳಕೆಯ ಪ್ರಮಾಣ ಹೊಂದಿದ್ದು ಆನುವಂಶಿಕ ಹಾಗೂ ಬೌದ್ಧಿಕವಾಗಿ ಶುದ್ಧವಾಗಿರಬೇಕು. ನಮ್ಮ ಹತ್ರ ಅಷ್ಟೊಂದು ಬೀಜಗಳಿಲ್ಲ, ಅದಕ್ಕೆ ನಾವು ಸ್ವಲ್ಪ ಬೀಜಗಳನ್ನು ತಂದಿವಿ. ಅಂದರೆ ಈಗ ನಾವು ಉದಾಹರಣೆಗೆ ಕಾರ್ಬೆಂಡೈಸಮ್ ಅಂತೇಳಿ ಒಂದು ಶಿಲೀಂಧ್ರನಾಶಕ ತಗೊಂಡಿವಿ. ಅದನ್ನು ನಾವು 1 kg ಬೀಜಕ್ಕೆ 2 ಗ್ರಾಮ್ ಶಿಲೀಂಧ್ರನಾಶಕ ತಗೋಬೇಕು. ಅದನ್ನು ನಾವೀಗ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡಿವಿ. ಅದನ್ನು ಇದು 2 ಗ್ರಾಮ್ ಕಾರ್ಬೆಂಡೈಸಮ್. ಇದನ್ನು ನಾವು 1 kg ಬೀಜಕ್ಕೆ ಮಿಶ್ರಣ ಮಾಡ್ಕೋಬೇಕು. 1 kg 2 ಗ್ರಾಮ್ ಸರಿ ಹೋಗುತ್ತಾ? 1 kg 2 ಗ್ರಾಮ್. ಅದು 1 kg ಹೆಂಗೆ ಸರಿ ಹೋಗುತ್ತೆ? 2 ಗ್ರಾಮ್ ಸ್ಮಾಲ್ ಇದರಲ್ಲಿ ಇರುತ್ತೆ, ಬಟ್ 1 kg ಲಾರ್ಜ್ ಅಲ್ಲಿ ಇರುತ್ತೆ.
ಸೊ 2 ಗ್ರಾಮ್ ಹೆಂಗೆ ಸರಿ ಹೋಗುತ್ತೆ ಅಂತ ಅಂತಿದ್ದೀನಿ. ಅಂದ್ರೆ ನಾವು ಸ್ವಲ್ಪ ಸ್ವಲ್ಪ ದಿನ ಬರ್ತದೆ. ಈಗ ನನ್ನ ಈ ಒಂದು ಬೀಜಗಳಲ್ಲಿ ರೋಗ ಇದೆ, ಈ ಬೀಜದಲ್ಲಿ ರೋಗ ಇಲ್ಲ. ಯಾವಾಗ ನಾವು ಇವೆರಡು ಬೀಜನ ಒಟ್ಟಿಗೆ ಇಡ್ತೀವಿ, ಇದರಲ್ಲಿರೋ ರೋಗ ಇದಕ್ಕೆ ಈಸಿಯಾಗಿ ಹೋಗ್ಬಿಡುತ್ತೆ. ಯಾವಾಗ ನಾವು ಎರಡಕ್ಕೂ ಉಪಚಾರ ಮಾಡಿ ಇಟ್ಟಿದ್ದೀವಿ ಅಂದಾಗ ರೋಗ ನಾವು ತಡೆಗಟ್ಟಬಹುದು. ಇದು ಬೀಜ ಉಪಚಾರದ ಲಾಭಗಳಾಗಿದೆ. ಮತ್ತು ಬೀಜ ಉಪಚಾರ ಮಾಡದೇ ಇದ್ದಾಗ ಆಗ ಅನಾನುಕೂಲಗಳು ಏನು ಅಂತ ನೋಡೋದಾದ್ರೆ, ಕಡಿಮೆ ಮೊಳಕೆ ಹೊಡೆಯುವ ಪ್ರಮಾಣ. ನಾವು ಬಿತ್ತನೆ ಮಾಡಿದ್ಮೇಲೆ ಬೀಜಗಳು ಮೊಳಕೆ ಹೊಡೆಯುವ ಪ್ರಮಾಣ ಕಡಿಮೆ. ಅನಾರೋಗ್ಯ ಬೀಜಗಳನ್ನು ಬೇರ್ಪಡಿಸಲು ಒಂದು ವಿಧವನ್ನು ತಿಳಿಸುತ್ತೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಭತ್ತ, ಉಪ್ಪು, ಮೊಟ್ಟೆ, ನೀರು ಮತ್ತೆ ಯಾವುದಾದ್ರೂ ಒಂದು ಕಂಟೈನರ್. ಮೊದಲು ಇದಕ್ಕೆ 1 ಲೀಟರ್ ನೀರನ್ನ ಈ ಕಂಟೈನರ್ ಒಳಗಡೆ ಹಾಕಬೇಕು. ಒಂದು ಲೀಟರ್ ನೀರಿಗೆ ಮಿನಿಮಮ್ 250 ಗ್ರಾಮ್ ಉಪ್ಪು ಮಿಶ್ರಣ ಮಾಡಬೇಕು. ಸರ್ ಏನ್ ಅನ್ಕೋಬಿಡಿ, ಮಧ್ಯದಲ್ಲಿ ಮಾತಾಡ್ತಾ ಇರೋದಕ್ಕೆ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನೀವೇನಾದ್ರೂ ಮುಂದೆ ಭತ್ತ ಬೆಳೆದ್ರೆ ಭತ್ತದಲ್ಲಿ ಜೊಳ್ಳು ಹೆಂಗ್ ತೆಗಿಬೇಕು ಅಂತ ಇದು ಒಂದು ಪದ್ಧತಿ. ಅವ್ರು ಹೇಳಕ್ ಬದಲು ಹೇಳ್ತಾ ಇದ್ದಾರೆ ಏನು ಎಗ್ ಪ್ರೊಟೆಕ್ಷನ್ ಟೆಕ್ನಿಕ್ ಅಂತ. ಆ ಪದ್ಧತಿ ಏನಕ್ಕೆ ಮಾಡ್ಬೇಕಂದ್ರೆ, ನೀವೇನಾದ್ರೂ ಮುಂದೆ ಏನಾದ್ರು ಭತ್ತ ಬೆಳೀತೀರಂದ್ರೆ ಅದ್ರಲ್ಲಿ ಜೊಳ್ಳು ಇರುತ್ತೆ. ಜೊಳ್ಳು ನಮ್ಗೆ ಗೊತ್ತಾಗಲ್ಲ, ಒಂದೇ ಸಮಾನವಾದ ಗಾತ್ರ ಇರುತ್ತೆ, ಒಂದೇ ತೂಕನೂ ಒಂದೇ ತೂಕ ಗೊತ್ತಾಗಲ್ಲ, ತೂಕ ಕಮ್ಮಿ ಇರುತ್ತೆ, ಹೌದು, ಇದು ತೂಕ ಜಾಸ್ತಿ ಇರುತ್ತೆ ಅಂತ. ಅದನ್ನ ತೆಗೆಯೋದಕ್ಕೆ ಈ ಮೆಥಡ್ ನೀವು ಉಪಯೋಗಿಸ್ಕೊಂಡ್ರೆ, ನೀವು ಬೆಳೆದಿರೆ ಬೆಳಿಲ್ಲ ಅಂದ್ರೆ ಬೇಡ, ಮತ್ತೆ ನಾವು ಬೆಳೆಯಲ್ಲ ಸರ್ ನಮ್ಗೆ ಬೇಕಾಗಿಲ್ಲ ಅಂದ್ರೆ ಪರವಾಗಿಲ್ಲ. ಅವ್ರ ಒಂದು ಪದ್ಧತಿ ಇದೆ ಹೇಳ್ತಾವ್ರೆ. ನಿಮ್ಗೆ ಏನಾದ್ರು ಫ್ಯೂಚರ್ ಅಲ್ಲಿ ಏನೋ ನೀರು ಯಾರಾದ್ರೂ ಕೊಟ್ಬಿಟ್ರು, ಯಾರಾದ್ರೂ ಒಳ್ಳೆ ಕೊಟೇಶನ್ ಕೊಟ್ಟು, ನಂದು ಇಲ್ಲಿ ಚಿಕ್ಕಬಳ್ಳಾಪುರನೇ ಚಿಂತಾಮಣಿ ಹತ್ರ ನಮ್ಮೂರು, ಒಂದೇ ಕೊಟ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಕೆರೆ ನೀರಿಗೆ ಬೆಳಿತಾರೆ. ಕೆರೆ ನೀರು ಬೆಳಿಲ್ಲ ಅಂದ್ರೆ ಕೆರೆ ಈಗ ಸ್ವಲ್ಪ ತೇಲಾಡ್ತಿದೆ, ಸೊ ನಾವು ಇನ್ನೂ ಉಪ್ಪು ಆಡ್ ಮಾಡ್ತಾ ಇದ್ದೀವಿ. ಸೊ ಈ ಮಿಶ್ರಣ ನಾವೊಂದು ಅರ್ಧ ಗಂಟೆ ಹಂಗೆ ಬಿಡಬೇಕು. ಇಲ್ಲಿ ಆರೋಗ್ಯ ಮತ್ತು ಉತ್ತಮ ಬೀಜಗಳು ಕೆಳಗಡೆ ಮುಳುಗುತ್ತೆ, ಮತ್ತೆ ಅನಾರೋಗ್ಯ ಮತ್ತೆ ಜೊಲ್ಲು ಬೀಜಗಳು ಮೇಲೆ ತೇಲಾಡುತ್ತೆ. ಸೊ ನಾವು ಹಾಗೆ ಇದನ್ನೆಲ್ಲ ಸಪ್ರೇಟ್ ಮಾಡಿ ಕೆಳಗಡೆ ಇರೋ ಬೀಜಗಳನ್ನ ನಾವು ಉಪಯೋಗಿಸಬಹುದು. ಇದನ್ನ ಸಪರೇಟ್ ಮಾಡಿ ಕೆಳಗಡೆ ಇರೋ ಬೀಜಗಳನ್ನ ಉಪಯೋಗಿಸಬೇಕು. ಧನ್ಯವಾದ.